ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ದೋಡಿ ಸ್ಟೀಮ್ ಫಿಶ್ಶು. ನಾನು ಫಿಶ್ನ ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನಿಲ್ಲಿ ನಾರ್ತ್ ಕರ್ನಾಟಕ ಸ್ಪೆಷಲ್ಲು ಮಸಾಲೆ ಖಾರ ತೊಗೊಂಡಿದ್ದೀನಿ. ನೀವು ಪ್ಲೇನ್ ಖಾರ ತೊಗೊಂಡ್ರೆ ಸ್ವಲ್ಪ ಚಕ್ಕೆ ಲವಂಗ ದಾಲ್ಚಿನ್ನಿ ಎಲ್ಲ ಹಾಕ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಮಸಾಲ ಖಾರ, ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಪೇಸ್ಟ್ ಥರ ಆಗಲಿ. ಬೇಕಾದರೆ ನೀವು ಪುದೀನ ಸೊಪ್ಪು ಕೂಡ ಹಾಕ್ಕೋಬಹುದು. ಪೇಸ್ಟ್ ಮಾಡಿರುವಂಥದ್ದು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದರೊಳಗೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕ್ಕೋಬೇಕು. ಇಲ್ಲಾಂದರೆ ನೀವು ಹುಣಸೆ ಹಣ್ಣು ಕೂಡ ಹಾಕ್ಕೋಬಹುದು. ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಉತ್ತರ ಕರ್ನಾಟಕ ಸ್ಪೆಷಲ್ಲು ಮಸಾಲ ಖಾರ ಹಾಕಿದ್ದೀವಿ. ಅದರೊಳಗೆ ಎಲ್ಲ ಮಸಾಲೆ ಇರುತ್ತೆ. ಅದಕ್ಕೆ ನಾನು ಇಲ್ಲಿ ಡೈರೆಕ್ಟಾಗಿ ಮಸಾಲ ಪುಡಿನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಉತ್ತರ ಕರ್ನಾಟಕ ಸ್ಪೆಷಲ್ಲು ಮಸಾಲೆ ಖಾರ ಹೇಗೆ ಮಾಡೋದು ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ. ನೀವು ಅದು ಕೂಡ ವೀಕ್ಷಿಸಬಹುದು. ಈ ರೀತಿ ಎಲ್ಲಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು ಹುಣಸೆ ರಸ ಕೂಡ ಹಾಕೋಬಹುದು. ಫಿಶ್ ತಗೊಳ್ಳಿ, ಅದನ್ನು ಒಂದೊಂದಾಗಿ ಈ ರೀತಿ ಮಸಾಲೆಯಲ್ಲಿ ಮ್ಯಾರಿನೇಷನ್ ಮಾಡಲಿಕ್ಕೆ ಬಿಟ್ಬಿಡಿ. ಎರಡೂ ಬದಿಗೆ ನೀವು ಮಸಾಲೆನ ಹಚ್ಕೋಬೇಕಾಗತ್ತೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ರವಾ ಫ್ರೈ, ತವಾ ಫ್ರೈ ಕೂಡ ಅಪ್ಲೋಡ್ ಇದೆ. ಅದು ಕೂಡ ನೀವು ವೀಕ್ಷಿಸಬಹುದು. ನಾನಿವತ್ತು ವಿತೌಟ್ ಆಯಿಲು ಸ್ಟೀಮ್ ಫಿಶ್ಶು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ. ಈ ರೀತಿ ಒಂದೊಂದಾಗಿ ಫಿಶ್ನ ಮಸಾಲೆ ಹಚ್ಕೊಂಡು ಮ್ಯಾರಿನೇಷನ್ ಮಾಡಲಿಕ್ಕೆ ಬಿಟ್ಬಿಡಿ. ನಾವು ಈ ರೀತಿ ಸ್ಟೀಮ್ ಫಿಶ್ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಮತ್ತು ಸ್ಮೆಲ್ ಕೂಡ ಬರಲ್ಲ ಸ್ಟೀಮ್ ಫಿಶ್ ಮಾಡಿದ್ರೆ. ಇವಾಗ ನಾವು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಮನೆಯೆಲ್ಲ ಫಿಶ್ ಸ್ಮೆಲ್ ಬರುತ್ತೆ. ಬಟ್ ಈ ರೀತಿ ನಾವು ಸ್ಟೀಮ್ ಫಿಶ್ ಮಾಡಿದ್ರೆ ಏನೂ ಸ್ಮೆಲ್ಲು ಇರಲ್ಲ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮೊದಲಿನ ಕಾಲದಲ್ಲಿ ಈ ಸ್ಟೀಮ್ ಫಿಶ್ ಮಾಡಬೇಕಾದ್ರೆ ಜೋಳದ ಎಲೆಯಲ್ಲಿ ಅಥವಾ ಅರಿಶಿಣದ ಎಲೆಯಲ್ಲಿ, ಬಾಳೆ ಎಲೆಯಲ್ಲೆಲ್ಲ ಸ್ಟೀಮ್ ಮಾಡಿ ಕೊಡ್ತಾಯಿದ್ರು. ಎಲ್ಲ ಫಿಶ್ನ ಈ ರೀತಿ ಮ್ಯಾರಿನೇಷನ್ ಮಾಡಿಕೊಂಡು ಉಳಿದಿರುವಂಥ ಮಸಾಲ ಅದರ ಮೇಲೇ ಹಾಕಿಬಿಟ್ಟು ನಾವು ಒಂದು ಅರ್ಧ ಗಂಟೆವರೆಗೂ ಮುಚ್ಚಿ ಇಡಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ. ನಿಮಗೆ ಅಚ್ಕಾರ ಪುಡಿ ಅಥವಾ ಮಸಾಲೆ ಪುಡಿ ಬೇಡ ಅಂದರೆ ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಕೂಡ ಹಾಕಿ ನೀವು ಮ್ಯಾರಿನೇಷನ್ ಮಾಡ್ಬೋದು. ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಆದಮೇಲೆ ಈ ರೀತಿ ಆಗಿದೆ. ನಾನಿಲ್ಲಿ ಅರಿಶಿಣದ ಎಲೆ ತೊಗೊಂಡಿದ್ದೀನಿ, ಒಣಗಿರುವಂಥ ಅರಿಶಿಣದ ಎಲೆ. ನಿಮಗೆ ಫ್ರೆಶ್ ಆಗಿ ಅರಿಶಿಣದ ಎಲೆ ಸಿಕ್ಕರೆ ಅದು ಕೂಡ ತೊಗೊಳ್ಳಿ. ನಮ್ಮ ಗಾರ್ಡನಲ್ಲಿ ಅರಿಶಿಣದ ಎಲೆ ಫ್ರೆಶ್ ಆಗಿರಲಿಲ್ಲ, ಒಣಗಿರೋದು ಇತ್ತು. ಅದೇ ನಾನು ತೊಳೆದ್ಬಿಟ್ಟು ಹಾಗೆ ಇಟ್ಟಿದ್ದೆ, ಅದೇ ತೊಗೊಳ್ತಾ ಇದ್ದೀನಿ. ಅರಿಶಿಣದ ಎಲೆಯಲ್ಲಿ ನಾವು ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೀವು ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೋಬಹುದು. ಒಂದೊಂದಾಗಿ ಫಿಶ್ ತೊಗೊಂಡು ಈ ರೀತಿ ಎಲೆಯಲ್ಲಿ ರ್ಯಾಪ್ ಮಾಡಿ ಸ್ಟೀಮ್ ಮಾಡಲಿಕ್ಕೆ ಇಡೋಣ. ಬೇಕಾದರೆ ಒಂದು ಸ್ವಲ್ಪ ಎಣ್ಣೆ ಕೂಡ ನೀವು ಸವರ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಸ್ಟೀಮ್ ಮಾಡಬಹುದು. ಎಲೆ ಇರಲಿಲ್ಲ ಅಂದರೆ ನೀವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಇಡ್ಲಿ ಇಡೋ ರೀತಿ ನೀವು ಸ್ಟೀಮ್ ಮಾಡ್ಕೋಬಹುದು. ಈ ರೀತಿ ನೀವು ಒಂದ್ಸಲ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಫಿಶ್ಶು ರೆಡಿ ಆಗುತ್ತೆ. ಈ ರೀತಿ ಎಲೆ ಹಾಕೋದ್ರಿಂದ ಮಸಾಲೆ ಎಲ್ಲ ನೀರೊಳಗೆ
ಹಿಡಿಯೋದಿಲ್ಲ, ಮಸಾಲೆ ಎಲ್ಲ ಇದರೊಳಗೇ ಇರುತ್ತೆ. ನಮ್ಮಮ್ಮ ಎಲ್ಲ ಜೋಳದ ಎಲೆಯಲ್ಲಿ ಕೂಡ ಈ ರೀತಿ ಸ್ಟೀಮ್ ಮಾಡ್ಕೊಳ್ತಾ ಇದ್ರು. ಈ ರೀತಿ ಎಲ್ಲ ಫಿಶ್ನ ಹಾಕಿಬಿಟ್ಟು ನಾನು ಸ್ಟೀಮ್ ಮಾಡ್ತಾಯಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ನಾನು ಮೊದಲೇ ನೀರು ಕಾಯಲಿಕ್ಕೆ ಬಿಟ್ಟಿದ್ದೆ. ಅದರೊಳಗೆ ಒಂದು ಸ್ಟ್ಯಾಂಡ್ ಹಾಕಿ ಪ್ಲೇಟ್ ಹಾಕಿಬಿಟ್ಟು ಸ್ಟೀಮ್ ಮಾಡುವಂಥ ಜರಡಿನ ಇದರೊಳಗೆ ಇಟ್ಟು ನಾನು 12ರಿಂದ 15 ನಿಮಿಷದವರೆಗೂ ಸ್ಟೀಮ್ ಮಾಡ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ. 15 ನಿಮಿಷ ಆಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫಿಶ್ಶು ರೆಡಿ ಆಗಿದೆ. ನಾವು ಸ್ವಲ್ಪ ಕಟ್ ಮಾಡಿಬಿಟ್ಟು ನೋಡ್ಕೊಳ್ಳೋಣ. ಫಿಶ್ ರೆಡಿಯಾಗಿದ್ದರೆ ಸರ್ವ್ ಮಾಡಬಹುದು. ಕಾಣೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ಇಲ್ಲಿ ನೋಡಿ ದೋಡಿ ಫಿಶ್ಶು ರೆಡಿಯಾಗಿದೆ. ರೊಟ್ಟಿ ಜೊತೆ, ಚಪಾತಿ ಜೊತೆ ಅಥವಾ ಹಾಗೆ ಕೂಡ ನೀವು ಸರ್ವ್ ಮಾಡಬಹುದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಫಿಶ್ಶು. ರುಚಿ ರುಚಿ ಅಡುಗೆ ಮಾಡ್ತಾ ಇರಿ, ತಿಂತಾ ಇರಿ, ತಿನ್ನಿಸ್ತಾ ಇರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.